ನಮಸ್ಕಾರ ರೀ ಎಲ್ಲರಿಗೂ. ನಾನಿವತ್ತು ಹಿಟ್ಟಿನ ಪಲ್ಯ ಮಾಡಕತ್ತೀನಿ. ಖಡಕ್ ರೊಟ್ಟಿ ಜೊತೆ ಹಿಟ್ಟಿನ ಪಲ್ಯ ಇತ್ತಪ್ಪ ಅಂತಂದ್ರೆ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಹೆಂಗೆ ಮಾಡೋದು ಅಂತ ನೋಡ್ಕೊಂಬರಂಬರ್ರಿ. ಫಸ್ಟ್ ಎಣ್ಣೆ ಬಿಸಿ ಮಾಡ್ಕೊಂಡು ಸಾಸಿವೆ ಕರಿಬೇವು ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ರೀ ನಾನಿಲ್ಲಿ. ಇವು ಚಲೋತ್ನಾಗ ಫ್ರೈ ಆದಮೇಲೆ ಹಸಿ ಖಾರ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಅದು ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡು ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೆ ರೀ ನಾಗಲೇ, ಅದ್ರದ್ದು ರಸ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳಕತ್ತೀನಿ. ಆ ಬೆಲ್ಲ ಕರ್ಗಕ್ಕೆ ಬಿಟ್ಟು ಈ ಕಡೆ ನಾನು ಹಿಟ್ಟು ರೆಡಿ ಮಾಡ್ಕೊಳಕತ್ತೀನಿ. 2 ಸ್ಪೂನ್ ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲ್ಸ್ಕೊಳಕತ್ತೀನಿ ಗಂಟು ಇರ್ಲಾರ್ದಂಗೆ. ಇಲ್ಲಿ ನೋಡ್ರಿ ಹಿಂಗೆ ಆಗ್ಬೇಕದು, ಈ ಕನ್ಸಿಸ್ಟೆನ್ಸಿ ಆಗಬೇಕು. ಈಗೆಲ್ಲ ಬೆಲ್ಲ ಕರ್ಗೈತಿ. ಈಗ ಅದು ನಾನು ಹಿಟ್ಟು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಇದಕ್ಕೆ ಹಾಕಿ ಕಂಟಿನ್ಯೂಸ್ ಕಲಿಸ್ಕೊತಿರ್ಬೇಕು. ಅದು ಕಲಿಸ್ಕೊತಿದ್ದಂಗೆಲ್ಲ ಗಟ್ಟಿ ಹಾಕ್ಕೊತ ಬರ್ತೈತಿ. ಏನು ಟೆನ್ಷನ್ ಬೇಡ. ಇಲ್ಲಿ ನೋಡ್ರಿ ಈಗ ಗಟ್ಟಿ ಹಾಕ್ಕೊತ ಬಂದೈತಿ. ಈಗ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ 1-2 ನಿಮಿಷ ಪ್ಲೇಟ್ ಮುಚ್ಚಿ ಅದನ್ನು ಬೇಯಕ್ಕೆ ಬಿಟ್ಬಿಡ್ಬೇಕು ಹಬೆ ಒಳಗೆ. ಈಗಾಗಲೇ ಈಗ ಬೆಂದಿದೆ, ರೆಡಿ ಆಗೈತಿ. ಇದನ್ನು ಸೈಡಿಗೆ ಇಟ್ಟು ಒಂದು ಗಂಗಾಳ ಒಳಗೆ 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನೆಲ್ಲ ಫುಲ್ ಸವರ್ಕೊಳಕತ್ತೀನಿ ನಾನು. ಈಗೇನು ರೆಡಿ ಆಗಿತ್ತಲ್ರಿ ನಮ್ಮದು ಪಲ್ಯ, ಅದನ್ನ ಇದಕ್ಕೆ ಹಾಕ್ಕೊಂಡು ಅದನ್ನು ತೆಳ್ಳಗೆ ಅಗಲ ಮಾಡ್ಕೊಳಕತ್ತೀನಿ ನಾನು. ಅಗಲ ಮಾಡ್ಕೊಂಡು ಮೇಲೆ ಕೊಬ್ಬರಿ ಪುಡಿ ಹಾಕ್ಕೊಳಕತ್ತೀನಿ. ನೀವು ಬೇಕಂದ್ರೆ ಕೊಬ್ಬರಿ ತುರಿದು ಹಾಕ್ಕೋಬೋದು, ಹಸಿ ಕೊಬ್ಬರಿ. ಅದೆಲ್ಲ ತುರಿದು ಆದಮೇಲೆ ಒಂದು 5 ನಿಮಿಷ ಬಿಟ್ಟು ನಾನಿಲ್ಲಿ ಡೈಮಂಡ್ ಶೇಪ್ನಾಗ ಕಟ್ ಮಾಡ್ಕೊಂಡೀನಿ ರೀ. ಹಿಟ್ಟಿನ ಪಲ್ಯ ರೆಡಿ.